ಅವನಿಗೆ ಅವನ ಹತ್ರ ತೊಗೊಂಡು ಬೇಡ ಅವನಿಗೆಲ್ಲ ಶೆಟ್ರು ಬೇಡ ಶೆಟ್ರು ಬೇಡ ಇವನು ಬೇಡ ಇವನಿಗೆಲ್ಲ 4 ಓನರ್ಸ್ 5 ಓನರ್ಸ್ ಇರಬೇಕು ಮಾರಕ್ಕೆ. ಫಸ್ಟ್ ಓನರ್ ಮಾರಕ್ಕೆ ಆಗಲ್ಲ ಇವನ ಕೈ. ಹೋಗೋದು ಹೇಳಮ್ಮ. ಅದೆಲ್ಲ ಬೇರೆ ಕ್ಯಾಮ್ರಾ ಆ ಥರ ಇಲ್ಲ ನಾಳೆ ಬೆಳಿಗ್ಗೆ 99.9% ಪೇಮೆಂಟ್ ಆಗುತ್ತೆ. ಗೊತ್ತಿಲ್ಲ ಸರ್. ಬ್ಯಾಂಕ್ ಆಫೀಸರೇ ನನ್ನ ಮನೆಗೆ ಬರ್ತಾನೆ ಬೆಳಗ್ಗೆ. ನಮ್ಮ ವೈಫ್ ಸಿಗ್ನೇಚರ್ ತೊಗೊಳ್ಳಿ, ನಂಗೆ ಅಕೌಂಟ್ ಡೀಟೇಲ್ಸ್ ಕಳಿಸಿ ನಿಮ್ಮದು. ನಾನು ಹೋಗ್ಬೇಕಾದ್ರೆ ಡೀಟೇಲ್ಸ್ ಎಲ್ಲ ಆಫೀಸರ್ ಬೆಳಗ್ಗೆ ನನ್ನ ಇದ್ರಲ್ಲಿ ಬಂದ್ಬಿಟ್ಟು 8 ಟ್ಯಾಕ್ಸ್ ಇದೆ ಇವಾಗ ಇದರಲ್ಲಿ ಅಕೌಂಟಲ್ಲಿ. ಅದೇ ಇನ್ನು 6 ಬೇಕು, 6 ಇದಿದೆ. ಪೆನ್ಷನ್ ಮೇಲೆ ಸ್ವಲ್ಪ ಲೋನ್ ತೊಗೊಂಡು ಟ್ರಾನ್ಸ್ಫರ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಕಟ್ಸ್ಕೊಡ್ತೀನಿ. ಆಯಿತಾ? ಐ ಸಿ ದಟ್ ಯು ರಿಸೀವ್ ಮನಿ ಟು ಮಾಡಿ. ಹಾಂ ಮಾಡಿ ಅಲ್ಲ ಅಯ್ಯೋ ಬರೀ ಪ್ರಾಣಿ ಬರೀ 11 ಗಂಟೆ ಕಾಸು 14 ಲಕ್ಷಕ್ಕೆ ಜಯನಗರ ಡೀಲರ್ ಕೇಳಿದಾನಂತೆ. 16 ಲ್ಯಾಕ್ಸ್ಗೆ ಅಂದರೆ 3 ಡೇಸ್ ಬೇಕಂತೆ ಲೋನ್ ಆಗತ್ತೆ. ಅವನಿಗೆ 11 lakh ಕೊಡ್ಬೇಕು. ನೀವು ಪೇಮೆಂಟ್ ಬಂದ ತಾರೀಕು ಕೊಡ್ತೀನಿ. ಅದೇನೋ 3 ಡೇಸ್ ಲೋನ್ ಆಗುತ್ತಂತೆ. ಅವ್ನಿಗೆ ಆಗಲ್ಲಂತೆ. ನಾಳೆ ಬೆಳಗ್ಗೆ ಡೇಟ್ 11 ಗಂಟೆ ದುಡ್ಡು. ಹೌದು ನಾನು ಬೆಳಗ್ಗೆ 11 ಗಂಟೆ ಟ್ರೈ ಮಾಡ್ತೀನಿ. ನೀನು ಇಟ್ಟೆ ನನ್ನ ಜೊತೆ ಬೆಳಗ್ಗೆ ನೀವು ಟ್ರೈ ಮಾಡಿ ಕೊಟ್ಬಿಡ್ತೀನಿ. ನೀವು ರಿಕ್ವೆಸ್ಟ್ ಮಾಡಿ ಕೊಟ್ಟೋಗ್ಬಿಡು ಬ್ಯಾಂಕ್ ಕಳಿಸ್ಬಿಟ್ಟಿದ್ದೆ. ಆಯಿತಾ? ಅದು 10 lakhs ಏನೋ ಇದು ಪೆನ್ಷನ್ ಮೇಲೆ ಆಗುತ್ತೆ. ಬಾಕಿ ನನ್ನ ಅಕೌಂಟಲ್ಲಿ ಇರುತ್ತೆ. ಚೆಕ್ ಚೇಂಜ್ ಮಾಡಿರ್ತೀನಿ. ಇನ್ನೊಂದು ಕೂಡ ಮಾಡಿರ್ತೀನಿ. ಅದು ಅವ್ನು ಕಳಿಸ್ಬಿಡು ಟ್ರಾನ್ಸ್ಫರ್ ಆಫೀಸ್ಗೆ. ಇವ್ರು ಮುರಳಿ ಇರ್ತಾರಲ್ಲ, ಸ್ವಲ್ಪ ಟೇಸ್ಟ್ ಮಾಡ್ತಾರೆ. ಅದು ನಾನು ಬರ್ತೀನಿ ಬೆಳಗ್ಗೆ ಮುಗಿಸ್ತಾನೆ. ನಾನು ಲೈಫ್ಲೇ ತೋರಿಯೋದು. ಇಂಥ ಟೆನ್ಷನ್ తీసుకోకుండా ಲೈಫ್ಲ ಅಂತ ಏನು ಮಾಡೋದು. ಏನೋ ಹೋಟೆಲ್ ಫೋನ್ ಮಾಡಿದ್ದೀನಿ. ಫೋನ್ಗಳ ಮೇಲೆ ಫೋನಲ್ಲಿ ಬರ್ತಾ ಇದೆ. ಫೋನ್ಗಳ ಮೇಲೆ ಫೋನು ನನಗೆ ಹೇಳುವ ನಿನಗೆ ಹೇಳುವ ಸಾಕು ಅಲ್ವಾ?